ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗವನ್ನು ಒಂದೆಡೆ ಸೇರಿಸಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಭಾಸ್ಕರ್, ಸಿಇಒ ಡಾಕ್ಟರ್ ನವೀನ್ ಭಟ್ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಸಂಚಾರಿ ನಿಯಮಗಳ ಬಗ್ಗೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೀದಿ ನಾಟಕದ ಮೂಲಕ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಜಿಲ್ಲಾ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಹಾಗೂ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕೆಂದು ಪ್ರತಿಜ್ಞೆ ಮಾಡುವ ಮೂಲಕ ಘೋಷಿಸಿದರು. ನಮ್ಮ ಜಿಲ್ಲಾಡಳಿತದಲ್ಲಿ ನಾವೇ ಬೇರೆಯವ್ರಿಗೆ ಮಾದರಿಯಾಗಿರಬೇಕು. ಈಗ ಜಿಲ್ಲೆಯಲ್ಲಿ ಪೂರ್ತಿ ನಾವು ಹೆಲ್ಮೆಟ್ ಕಡ್ಡಾಯ ಅಂತ ಹೇಳಿಕೊಂಡು ನಮ್ಮ ಜಿಲ್ಲಾಡಳಿತ ಭವನದಲ್ಲೇ ನಾವು ಹೆಲ್ಮೆಟ್ ಹಾಕದೆ ವಿವೇಚನೆ ಇಲ್ಲದೆ ಓಡಿಸೋದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪೋಕ್ಕಾಗಲ್ಲ. ಸೊ ಈಗ ಅದನ್ನು ಇಮಿಡಿಯೇಟ್ಲಿ ಮಾಡ್ಬೋದು, ಬಟ್ ಅದನ್ನು 2 ದಿವಸ ನಮ್ಮವ್ರಿಗೆಲ್ಲರಿಗೂ ಅದ್ರ ಬಗ್ಗೆ ಮಾಹಿತಿ ಕೊಟ್ಟುಬಿಟ್ಟು ಯಾರಿಗೂ ಅವರ ಕರ್ತವ್ಯದಲ್ಲಿ ಕಾರ್ಯಕ್ರಮದಲ್ಲೂ ಏನು ಅಡಚಣೆ ಆಗದೆ 2 ದಿನ ಅವೇರ್ನೆಸ್ ಕ್ರಿಯೇಟ್ ಮಾಡಿ 2 ದಿನ ಆದಮೇಲಿಂದ ಕಡ್ಡಾಯವಾಗಿ ನಮ್ಮ ಜಿಲ್ಲಾಡಳಿತ ಭವನದಲ್ಲಿ ನಮ್ಮ ADC ಅವ್ರು ಹೇಳಿದಾಗ ಒಂದು ಬೋರ್ಡ್ ಹಾಕಿಬಿಟ್ಟು ಪೊಲೀಸ್ ಅವ್ರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡು ಭದ್ರತಾ ಸಿಬ್ಬಂದಿಯವ್ರಿಗೇನು ಅಲ್ಲಿ ಇಟ್ಬಿಟ್ಟು ಹೆಲ್ಮೆಟ್ ಇಲ್ಲದಿದ್ದವ್ರನ್ನ ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲಾಡಳಿತ ಭವನದೊಳಗಡೆ ಪ್ರವೇಶ ಕೊಡದೇ ಇರೋ ಥರ ಒಂದು ನಿರ್ಬಂಧನೆ ಹಾಕೋದಕ್ಕೆ ಕೋರ್ಕೊಂಡಿದ್ದೀನಿ. ADC ಅವರು ಜಿಲ್ಲಾಧಿಕಾರಿಗಳ ಮೂಲಕ ಅದನ್ನು ಮಾಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಈ ಥರ ಮಾಡಿದಾಗ ನಮ್ಮಲ್ಲೇ ಒಂದು ಮಾದರಿ ಆಗುತ್ತೆ, ನಮ್ಮ ಮಾದರಿ ಬೇರೆಯವ್ರಿಗೂ ಅದೊಂದು ಉಪಕಾರ ಒಂದು ಮೆಸೇಜನ್ನು ಕಳಿಸೋದಕ್ಕಾಗುತ್ತೆ. ಹೆಲ್ಮೆಟ್ ಇಂಪಾರ್ಟೆಂಟ್ ಅನ್ನೋದು ಜಗಜಾಹಿರ ಗೊತ್ತಿರುತ್ತೆ. ಇವಾಗ ಅಲ್ಲಿ ನಮ್ಮ ಮೆದುಳೇನಿದೆ, ಮೆದುಳಲ್ಲಿ ಬರೀ ಬ್ರೈನಲ್ಲಿ ಒಂದು ಸ್ಕಲ್ ಕವರಿಂಗ್ ಇರುತ್ತೆ. ಆದರೆ ಅದಕ್ಕೆ ಅಷ್ಟಲ್ಲದೆ ಈಗ ನಮ್ಮ ಬ್ರೈನಲ್ಲಿ ಹಲವಾದ ಹೈಪೋಥಾಲಮಸ್ ಇರ್ಬೋದು, ಬೇಸಲ್ ಗ್ಯಾಂಗ್ಲಿಯಾ ಅಂತ ಹಲವಾರು ಕುತ್ತಿಗೆ ಮಟ್ಟದಲ್ಲಿ ತುಂಬ ಸೂಕ್ಷ್ಮವಾದ ಆರ್ಗನ್ಗಳಿರುತ್ತೆ. ಈಗ ಎಲ್ಲಿ ಏನಾರು ಏಟಾದರೆ ಈಗ ಸಾವಾಗೋದು ಹಲವಾರು ಪರ್ಸೆಂಟೇಜಲ್ಲಿ ಸಾವಾಗುತ್ತೆ. ಇಲ್ಲದಿದ್ದರೆ ಅಟ್ಲೀಸ್ಟ್ ಅವ್ರಿಗೆ ಪ್ಯಾರಾಲಿಸಿಸ್ ಆಗೋದಂತೂ ನಿಶ್ಚಿತವಾಗಿರುತ್ತದೆ. ಈ ಥರ ಒಂದು ಪಾಯಿಂಟಿಂದ ಅವ್ರದ್ದು ತೊಂದರೆ ಆಗದೇ ಇರೋದು. ಅದೇ ಇನ್ನೊಂದು ನೋಡಿದಾಗ ನಾವು ಯಾರು 80 ಸ್ಪೀಡ್ 90 ಸ್ಪೀಡಲ್ಲಿ ಇದ್ದವ್ರು ಹೆಲ್ಮೆಟ್ ಹಾಕ್ಕೊಂಡು ಅವ್ರಿಗೆ ಏನಾದ್ರು ಆಕ್ಸಿಡೆಂಟ್ ಆದ್ರೂ ಕೈಕಾಲು ಮೂಳೆ ಫ್ರ್ಯಾಕ್ಚರ್ ಆಗ್ಬೋದು, ಬಟ್ ಅವರು ಜೀವಂತವಾಗಿರ್ತಾರೆ. ಆ ಫ್ರ್ಯಾಕ್ಚರ್ 1-2 ತಿಂಗಳಲ್ಲಿ ಗುಣ ಆಗಿಬಿಟ್ಟು ಅವ್ರು ವಾಪಸ್ ನಡೆಯೋ ಥರನೂ ಹಾಗೆ ಆಗುತ್ತೆ. ಸೊ ಇದಕ್ಕೋಸ್ಕರ ಇದು ನಾವು ಮಾಡ್ತಿರೋ ಸಾರ್ವಜನಿಕರ ಉದ್ದೇಶಕ್ಕೆ, ಅವರ ಉಪಯೋಗಕ್ಕೋಸ್ಕರ. ಸೊ ಅವರು ಇದನ್ನೇನು ನಮ್ಮ ಹೇರ್ ಸ್ಟೈಲ್ ಹಾಳಾಗುತ್ತೆ, ನಮ್ಮ ಕೂದಲು ಉದುರೋಗ್ತಾ ಇದೆ ಆ ಥರ ಒಂದು ಕ್ಷುಲ್ಲಕ ರೀಸನ್ ಹೇಳಿದೆ ತಲೆಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲರೂ ಹೆಲ್ಮೆಟನ್ನು ಬಳಸಬೇಕು ಆಗಿ ನಾನು ಈ ಮೂಲಕ ತಮ್ಮನ್ನು ಕೋರ್ಕೊಳ್ತೇನೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಾಹನಗಳ ಸಂಚಾರ ದಟ್ಟಣೆ ಹೆಚ್ಚಾಗಿದ್ದು, ಹಾಗೆಯೇ ಅಪಘಾತಗಳಿಂದ ಹೆಚ್ಚುತ್ತಿರುವ ಪ್ರಾಣಹಾನಿಯನ್ನು ತಪ್ಪಿಸಲು ಡಿಸೆಂಬರ್ 12ರಿಂದ ಹೆಲ್ಮೆಟ್ ಧಾರಣೆ ಕಡ್ಡಾಯ ಮಾಡಲಾಗುತ್ತಿದೆ. ಸಾರ್ವಜನಿಕರು ತಮ್ಮ ಹಿತದೃಷ್ಟಿಯಿಂದ ಸಂಚಾರಿ ನಿಯಮ ಪಾಲಿಸಿ ಹೆಲ್ಮೆಟ್ ಧರಿಸಿ ಸುರಕ್ಷಿತವಾಗಿ ಪ್ರಯಾಣಿಸಿ ಎಂದು ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ ವಿನಂತಿಸಿದರು. ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಡಿಸೆಂಬರ್ 12ನೇ ತಾರೀಕಿನಿಂದ ಜಿಲ್ಲೆಯಾದ್ಯಂತ ಎಲ್ಲ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಿದ್ದಾರೆ. ಇದರ ಬಗ್ಗೆ ಅರಿವು ಕಾರ್ಯಕ್ರಮವನ್ನು ಈಗಾಗಲೇ ಬೇರೆ ಬೇರೆ ಕಡೆಯೆಲ್ಲ ಹಮ್ಮಿಕೊಂಡಿದ್ದಾರೆ. ತಮಗೆಲ್ಲ ಗೊತ್ತಿರುವಂತಹ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರು ಸಹ ಈ ಬಗ್ಗೆ ಅಭಿಯಾನ ಕೈಗೊಂಡಿದ್ದಾರೆ. ಅದರಂತೆ ಇವತ್ತು ಜಿಲ್ಲಾಡಳಿತದ ಭವನದಲ್ಲಿ ನಾವು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ಒಂದು ಅರಿವು ಕಾರ್ಯಕ್ರಮವನ್ನು ಮಾನ್ಯ CEO ಅವರ ನೇತೃತ್ವದಲ್ಲಿ ಇವತ್ತು ಹಮ್ಮಿಕೊಂಡಿದ್ವಿ. DYSP ಅವರು ಸಹ ಬಂದಿದ್ದರು. ತಮಗೆಲ್ಲರಿಗೂ ಗೊತ್ತಿರುವಂತೆ ಮೀಡಿಯಾ ಅವರು ಸ್ವಲ್ಪ ಹೆಚ್ಚಿನ ಸಹಕಾರ ಕೊಡಬೇಕು. ಯಾಕೆಂದರೆ ಹೆಚ್ಚು ಪ್ರಸಾರ ಆಯಿತು ಅಂತಂತಂದರೆ ಹೆಚ್ಚು ಜನರಿಗೆ ಪಸರಿಸುತ್ತೆ. ಸೊ ಹೆಲ್ಮೆಟ್ ಕಡ್ಡಾಯ ಮಾಡೋ ದೃಷ್ಟಿಯಲ್ಲಿ ನೀವೆಲ್ಲರೂ ಸಹಕರಿಸಬೇಕು ಅಂತ ಕೋರ್ತಿದ್ದೇನೆ. ದಾಖಲಾತಿಗಳು ಈಗ DYSP ಅವರು ಅದನ್ನೇ ಹೇಳಿದರು. ಹೆಲ್ಮೆಟ್ ಜೊತೆಗೇನೆ ಎಲ್ಲ ದಾಖಲಾತಿಗಳು DL ಇರ್ಬೋದು, ಇನ್ಶೂರೆನ್ಸ್ ಕಾಪಿ ಇರ್ಬೋದು, ಎಮಿಷನ್ ಟೆಸ್ಟ್ ಇರುವಂಥದ್ದು ಇವೆಲ್ಲನೂ ಸಹ ಕಡ್ಡಾಯಗೊಳಿಸ್ತಾ ಇದ್ದೀವಿ. ಇನ್ನು ಜಿಲ್ಲಾಡಳಿತ ಭವನದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಇನ್ನು ಮುಂದೆ ಹೆಲ್ಮೆಟ್ ಧರಿಸಬೇಕು ಹಾಗೂ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು. ಇದರಿಂದ ಸಾರ್ವಜನಿಕರಿಗೆ ಮಾದರಿಯಾಗುತ್ತದೆ. ಈಗ ಸದ್ಯಕ್ಕೆ 2 ದಿನಗಳು ಗಡುವು ನೀಡಿ ಅರಿವು ಮೂಡಿಸಿ ನಂತರ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಿಬ್ಬಂದಿ ನೇಮಿಸಿ ಗೇಟಿನ ಬಳಿ ಜಿಲ್ಲಾಡಳಿತ ಭವನಕ್ಕೆ ಬರುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದಿಂದ ಸೇರಿದಂತೆ ಸಾರ್ವಜನಿಕರನ್ನು ಪರಿಶೀಲಿಸಿ ಹೆಲ್ಮೆಟ್, DL, ಇನ್ಶೂರೆನ್ಸ್ ಇಲ್ಲವಾದಲ್ಲಿ ಜಿಲ್ಲಾಡಳಿತ ಭವನಕ್ಕೆ ಒಳಗಡೆ ಪ್ರವೇಶ ನಿರ್ಬಂಧ ಹೇರಿ ನಂತರ ದಂಡ ವಿಧಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.